ನೋಡು, ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡು, ಒಪ್ಕೊಳ್ತೀನಿ. ಆದ್ರೆ ತಪ್ಪು ದಾರಿಯಲ್ಲಿ ಅರೆಸ್ಟ್ ಮಾಡಿದ್ರೆ ಸುಮ್ನೆ ಇರಲ್ಲ, ಬಿಡೋದಿಕ್ಕಂತೂ ಸಾಧ್ಯನೇ ಇಲ್ಲ. ನಾನಾಗಿದ್ದಕ್ಕೆ ಇಷ್ಟೊತ್ತು ಮಾತಾಡ್ದೆ. ಇದೇ ನನ್ನ ಜಾಗದಲ್ಲಿ ನನ್ನ ತಂಗಿ ಗಾಯತ್ರಿ ದೇವಿ ಇದ್ದಿದ್ರೆ ನೀನು ನಿಜ ಏನು ಅಂತ ತಿಳ್ಕೊಳ್ದೆ ಅರೆಸ್ಟ್ ಮಾಡಿದ್ದಕ್ಕೆ ನಿನ್ನ ಸಸ್ಪೆಂಡ್ ಮಾಡಿಸಿರೋಳು. ಲೈಫಲ್ಲಿ ಯಾವತ್ತೂ ಯೂನಿಫಾರ್ಮ್ ಹಾಕ್ದೇ ಇರೋಂಗ್ ಮಾಡಿರೋಳು. ಏನು ಹೆದರ್ಸ್ತಾ ಇದ್ದೀರಾ? ಅವನು ಮರ್ಡರ್ ಮಾಡೋದಕ್ಕೆ ಅರೆಸ್ಟ್ ಮಾಡಿದ್ದೀನಿ. ಇದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತ ಹೇಗೆ ಹೇಳ್ತೀರಾ? ನಮ್ ವಿಶಾಲ್ ಮರ್ಡರ್ ಮಾಡಿದ್ ನೀನ್ ನೋಡಿದ್ಯಾ? ಇಲ್ಲ. ನಮ್ ವಿಶಾಲ್ ಮರ್ಡರ್ ಮಾಡ್ದ ಅಂತ ನೀನ್ ಹೇಗೆ ಹೇಳ್ತೀಯಾ? ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡ್ದೆ? ಗಂಗಾಯಿನ್ ಸುತ್ತ ರಕ್ತ ಇತ್ತು, ನಿಮ್ ಹುಡುಗನ ಕೈಲಿ ಗನ್ ಇತ್ತು. ಅದಷ್ಟೇ ಅಲ್ಲದೆ ಆ ಗನ್ನಲ್ಲಿದ್ದ ಬುಲೆಟ್ ಗಂಗಾಯಿನ ಬಾಡಿಲಿತ್ತು ಅಂತ ರಿಪೋರ್ಟ್ಸ್ ಕೂಡ ಬಂದಿದೆ. ರಿಪೋರ್ಟ್ಸ್ ಬಂದಾಯ್ತು, ಆದ್ರೆ ನಿನಗ್ ಬುದ್ಧಿ ಇಲ್ಲ. ಏನ್ರಿ ನೋಡಿ, ನೋಡ್ಕೊಂಡ್ ಮಾತಾಡಿ. ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಹೇಗೆ ಅಂದ್ರೆ, ನಮ್ ವಿಶಾಲ್ ಗಂಗಯ್ಯನಿಗೆ ಎದುರು ನಿಂತಿದ್ದ. ವಿಶಾಲ್ ಕೈಯಲ್ಲಿ ಗನ್ ಇತ್ತು, ಅದು ನಿಜಾನೇ. ಆದ್ರೆ ವಿಶಾಲ್ ಗಂಗಯ್ಯನ್ನ ಸಾಯಿಸ್ಬೇಕು ಅನ್ಕೊಂಡಿದ್ರೆ ತಲೆಗ್ ಶೂಟ್ ಮಾಡ್ತಿದ್ದ, ಇಲ್ಲ ಅಂದ್ರೆ ಎದೆಗ್ ಶೂಟ್ ಮಾಡ್ತಿದ್ದ. ಅದು ಇಲ್ಲ ಅಂದ್ರೆ ಅಷ್ಟು ಬುಲೆಟ್ಸ್ ನ ದೇಹಕ್ಕೆ ಇಳಿಸಿರೋನು ಅಷ್ಟೇ ಹೊರತು ಒಂದು ಬುಲೆಟ್ ಇಂದ ಸುಟ್ಟು ಹೋಗೋ ಜೀವ ನರಳ್ತಾ ಇದ್ರೆ ನೋಡ್ಕೊಂಡ್ ನಿಂತಿರೋನಾ? ಹತ್ರದಿಂದ ಸುಟ್ರೆ ಆ ಗನ್ ಫ್ರೀಕ್ವೆನ್ಸಿಯಿಂದ ಆ ಬುಲೆಟ್ ಬಾಡಿನ ಸೀಳ್ಕೊಂಡು ಹೊರಗೆ ಹೋಗುತ್ತೆ. ದೂರದಿಂದ ಶೂಟ್ ಮಾಡಿರೋದ್ರಿಂದ ಬಾಡಿಯಲ್ಲೇ ಬುಲೆಟ್ ಉಳ್ಕೊಂಡಿದೆ. ಅದನ್ನು ಬಿಡು, ತಪ್ಪು ಮಾಡಿದವರು ಓಡೋಗ್ತಾರೆ, ತಪ್ಪಿಸ್ಕೋಬೇಕು ಅನ್ಕೋತಾರೆ. ಒನ್ ಥಿಂಗ್, ವಿಶಾಲ್ ಗನ್ನಿಂದ ಶೂಟ್ ಮಾಡಿರೋ ಬುಲೆಟ್ ಆಗಿದ್ರೆ ಅದು ಬಿಸಿಯಾಗಿರ್ಬೇಕು. ಬಿಸಿ ಇತ್ತಾ? ಚೆಕ್ ಮಾಡಿದ್ಯಾ? ಇಲ್ಲ ಅಲ್ವಾ? ಕಾಮನ್ ಮ್ಯಾನ್ ಕೂಡ ಇದೆಲ್ಲ ಅರ್ಥ ಆಗೋ ವಿಷಯ. ಎಸ್ಸೇ ನೀನು ಇಷ್ಟು ಚಿಕ್ಕ ಲಾಜಿಕ್ ನ ಹೇಗ್ ಮಿಸ್ ಮಾಡಿದೆ? ಈ ಲಾಜಿಕ್ನೆಲ್ಲ ಕೋರ್ಟಲ್ಲಿ ಬಂದು ಹೇಳಿ. ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ನಿನ್ ಮೇಲೂ ಕೇಸ್ ಹಾಕಿ ನಿನ್ನನ್ನು ಕಟ್ಕಟ್ಟೆಯಲ್ಲಿ ನಿಲ್ಸಿ ಆಗ ಎಲ್ಲ ವಿಷಯ ಮಾತಾಡೋಣ. ನನ್ನ ಮೇಲೆ ಯಾಕೆ ಕೇಸ್ ಹಾಕ್ತೀರಾ? ತಪ್ಪು ಮಾಡ್ದವ್ರ ಜೊತೆ ಕೈ ಜೋಡಿಸಿದ್ರೆ ನಿನ್ ಮೇಲೆ ಹೇಗ್ ಕೇಸ್ ಹಾಕ್ದೆ ಇರಕ್ಕಾಗುತ್ತೆ? ಎಸ್ಐ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ತಪ್ಪು ಮಾಡಿರೋರ್ ಜೊತೆ ನಾನೇ ಕೈ ಜೋಡಿಸ್ಲಿ? ಕೈ ಜೋಡಿಸ್ದೆ ಇನ್ನೇನು? ಗಂಗಯ್ಯನ್ನ ನಮ್ ವಿಶಾಲೆ ಶೂಟ್ ಮಾಡ್ದ ಅನ್ನೋದಕ್ಕೆ ಒಂದು ಆಧಾರ ಕೂಡ ಇಲ್ಲ. ನಮ್ ವಿಶಾಲ್ ಗನ್ನಿಂದ ಯಾರೋ ಬುಲೆಟ್ ಕದ್ದಿದ್ದಾರೆ. ದೂರ ನಿಂತು ಕಣ್ಣು ಕಾಣ್ದೆ ಗಂಗಯ್ಯನ ಶೂಟ್ ಮಾಡಿದ್ದಾರೆ. ಇದ್ರಲ್ಲೆಲ್ಲ ನೀನು ಸೇರಿದ್ಯಾ? ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ನಾನು ತುಂಬಾ ಸಿನ್ಸಿಯರ್ ಆಫೀಸರ್ ಕಣ್ರಿ. ಅದಕ್ಕೇನಾ ಗಾಂಧಿನಗರ್ ಸ್ಟೇಷನ್ ಅಲ್ಲಿ ಎಸ್ಐ ಆಗಿದ್ದಾಗ ಒಡವೆ ಕದ್ದಿ ಸಸ್ಪೆಂಡ್ ಆಗಿದ್ದು? ಅಷ್ಟು ಸಿನ್ಸಿಯರ್ ಆಗಿದ್ದಕ್ಕೇನಾ MG ರೋಡ್ ಸ್ಟೇಷನ್ ಅಲ್ಲಿ ಹುಡುಗಿನ ಹರಾಸ್ ಮಾಡಿ ಸಸ್ಪೆಂಡ್ ಆಗಿದ್ದು? ಸಾಕಾ ಅಥವಾ ಇನ್ನೂ ಹೇಳ್ಬೇಕಾ? ಅಷ್ಟಕ್ಕೂ ವಿಶಾಲ್ ಕೈಯಲ್ಲಿರೋ ಗನ್ನನ ಲ್ಯಾಬ್ ಕಳ್ಸಿರ್ತಿರಲ್ಲ, ಲ್ಯಾಬ್ ರಿಪೋರ್ಟ್ಸ್ ನನ್ನ ಲಾಯರ್ಗೆ ತೋರಿಸಿ. ಏನು ಬೆವರ್ತಾ ಇದೆಯಾ? ಲ್ಯಾಬ್ಗೆ ಕಳ್ಸಿಲ್ಲ ಅಲ್ವಾ? ಲಾಯರ್, ನಮ್ ವಿಶಾಲ್ ಗಂಗಯ್ಯನ ಶೂಟ್ ಮಾಡ್ದ ಅಂತ ಹೇಳೋಕೆ ಒಂದು ಆಧಾರ ಕೂಡ ಇಲ್ಲದೆ ಇರೋದ್ರಿಂದ ಸ್ಟೇಷನ್ ಬೇಲ್ ಕೊಡು. ಇಲ್ಲ ಅಂದ್ರೆ ನಿಮ್ DGPಗೆ ಫೋನ್ ಮಾಡಿ ಯಾರೋ ಲಲಿತಾ ದೇವಿ ಅಂತೆ ಲಕ್ಷ್ಮೀಪುರದಿಂದ ಬಂದಿದ್ದಾರೆ ಅಂತ ಹೇಳು. ನಿನ್ ಜಾಗದಲ್ಲಿ ಹೊಸ SI ಬಂದು ಬೇಲ್ ಕೊಡ್ತಾನೆ. ಕೀ ಕೊಡು. ಬನ್ನಿ ಸರ್. ಸಾರಿ ಸರ್.
ದೊಡ್ಡಮ್ಮ, ನಿನ್ನ ಸಸ್ಪೆಂಡ್ ಮಾಡ್ಸೋದು ನನ್ಗೊಂದ್ ನಿಮಿಷದ ಕೆಲ್ಸ. ಆದ್ರೆ ನಿನ್ ಕುಟುಂಬ ರೋಡ್ಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಸುಮ್ನಿದೀನಿ. ಸಾರಿ ಮೇಡಮ್. ನೈನಿ, ತಪ್ಪಮ್ಮ. ಆಶೀರ್ವಾದಕ್ಕೋಸ್ಕರ ಅಮ್ಮನ್ ಕಾಲಿಗೆ ಮಗಳು ಬೀಳ್ಬೋದೆ ಹೊರತು ಈ ತರ ವಿಷಯಕ್ಕಲ್ಲ. ಅಮ್ಮೋರೆ, ನಮ್ಗೆ ಯಾವುದೇ ಕಷ್ಟ ಬಂದಾಗ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅಂತಾರೆ. ನೀವ್ ನಿಜವಾಗ್ಲೂ ದೇವತೆ ತರ ಬಂದ್ರಿ ಅಮ್ಮೋರೆ. ನೀನ್ ನನಗ್ ಥ್ಯಾಂಕ್ಸ್ ಹೇಳೋದಲ್ಲ ನೈನಿ, ನಾನೇ ನಿನಗ್ ಥ್ಯಾಂಕ್ಸ್ ಹೇಳ್ಬೇಕು. ನೀನ್ ಫೋನ್ ಮಾಡಿ ಹೇಳಿದ್ದಕ್ಕೆ ನಾನ್ ಇಲ್ಲಿಗ್ ಬಂದಿದ್ದು. ಇಲ್ದಿದ್ರೆ ಅವನು ವಿಶಾಲ್ನ ಕೋರ್ಟ್ಗೆ ಕರ್ಕೊಂಡು ಹೋಗೋನು. ಸ್ವರ್ಗದಲ್ಲಿರೋ ನನ್ ತಗ್ಗಿಗೆ ಬೇಜಾರಾಗ್ತಿತ್ತು. ಕಂದ ವಿಶಾಲ್, ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ನೋಡೋಕ್ ಚೆನ್ನಾಗಿದಾರಂತಲ್ಲ, ಒಬ್ಬರ ಮೇಲೊಬ್ರು ಎಷ್ಟು ಕಾಳಜಿ ವಹಿಸ್ತೀರಾ ಅಂತ. ನಿನಗೋಸ್ಕರ ಇಷ್ಟು ಒದ್ದಾಡೋ ಹೆಂಡತಿ ನಿನಗ್ ಸಿಕ್ಕಿರೋದು ಅದೃಷ್ಟ ಕಂದ, ತುಂಬಾ ಅದೃಷ್ಟ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ನಿನ್ ಹೆಂಡತಿನೇ ನಿನಗ್ ಶ್ರೀರಾಮ ರಕ್ಷೆ. ಈಗ ಹೋಗೋಣ. ಬಾ ನೈನಿ. ಶಾಂಪು ತಲೆಗೆ ಹಾಕಿದ್ದೇನೆ ಹೊರತು ಶಾಂಪೇನ್ ಯಾವತ್ತೂ ಕುಡ್ದಿಲ್ಲ. ಖುಷಿಗೆ ಕಣ್ಣೀರ್ ಬರ್ತಾ ಇದೆ. ಏನು ವೈನ್ ಬಾಟ್ಲಿಗೆ ಪೂಜೆ ಮಾಡ್ತಿದ್ಯಾ ಹೇಗೆ? ಇಲ್ಲ ಅಕ್ಕ, ನೋಡಿ ಕಣ್ಣೀರ್ ಹಾಕ್ತಾ ಇದ್ದೀನಿ. ಯಾಕೆ? ಗಂಗಾಧರ್ ಮಾವ ಕೋಮಗ್ ಹೋಗಿರೋದಕ್ಕೆ ನೀನ್ ನನ್ ಗಂಟ್ಲಲ್ಲಿ ಇಳಿತೀಯಲ್ಲ ಅಂತ ಎಣ್ಣೆ ಜೊತೆ ಮಾತಾಡ್ತಿದ್ದೀನಕ್ಕ. ಇಲ್ಲಾಂದ್ರೆ ನಮ್ಮ ಅಕ್ಕ ನನ್ನನ್ ಕೋಮಗ್ ಕಳ್ಸಿ ನನ್ ಬಾಯಿಗೆ ತುಳಸಿ ನೀರ್ ಹಾಕ್ತಿದ್ಲು ಅಂತ ಎಮೋಷನಲ್ ಆಗ್ತಾ ಇದ್ದೀನಿ. ಏ ಪರಶು, ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ನೀನ್ ಎಷ್ಟು ಬೇಕೋ ಅಷ್ಟು ಕುಡಿ. ಅಕ್ಕ, ಗುರಿ ಇಟ್ಟು ಬಾಣ ಬಿಡೋದು ಬೇಟೆಗಾರಂಗೆ ಹುಟ್ಟಿನಿಂದ ಬಂದಿರೋ ವಿದ್ಯೆ ಆದ್ರೆ, ಟೈಮ್ ನೋಡಿ ಶತ್ರುಗಳ ಕತೆನ ಮುಗಿಸೋದು ನಿನಗ್ ಹುಟ್ಟಿನಿಂದ ಬಂದಿರೋ ವಿದ್ಯೆ ಅಕ್ಕ. ಅಪ್ಪ, ನಿನಗೆ ಯಾರು ಸಾಟಿನೇ ಇಲ್ಲ ಅಕ್ಕ. ನಿನ್ನನ್ನು ಎದುರಾಕೊಳ್ಳೋ ಶಕ್ತಿ ಈ ಭೂಮಿಗೆ ಇಲ್ಲ. ದೊಡ್ಡಮ್ಮ, ನೋಡಿದ್ಯಾ ಅಕ್ಕ, ತಥಾಸ್ತು ಅಂತ ದೇವ್ರು ಕೂಡ ಹಾರನ್ ಹೊಡೆದ. ಏಯ್, ವಿಶಾಲ್ ನನ್ ಕೈಗೊಂಬೆಯಾಗಿ ಇರ್ಬೇಕು ಅಂದ್ರೆ ನಯನಿ ವಿಶಾಲ್ ಜೀವನದಲ್ಲಿ ಇರ್ಬಾರ್ದು ಕಣೋ. ಅವರನ್ನ ಹೇಗ್ ದೂರ ಮಾಡೋದು ಅಂತ ತುಂಬಾ ಯೋಚಿಸ್ದೆ. ಈ ಏಟಿಗೆ ಅವನ್ ಜೀವನ ಪೂರ್ತಿ ಜೈಲಲ್ಲೇ ಕುಳಿತಾನೆ. ಆ ನಯನಿ ಬದುಕಿರೋಷ್ಟು ದಿನ ಕೊರಗಿ ಕೊರಗಿ ಅಳ್ತಾ ಜೀವಚ್ಛವದ ಹಾಗೆ ಬದುಕ್ಬೇಕು. ತಿಲೋತ್ತಮ, ತಿಲೋತ್ತಮ, ದೊಡ್ಡಮ್ಮ. ಲಲಿತಾದೇವಿ ಧ್ವನಿ ತರ ಇದೆ. ತಿಲೋತ್ತಮ, ನನ್ಗೂ ಕೂಡ ಹಾಗೆ ಅನಿಸ್ತಿದೆ ಅಕ್ಕ. ಇಲ್ದಿದ್ರೆ ಯಾವುದೋ ಊರಲ್ಲಿರೋ ಅವ್ರ ಧ್ವನಿ ನಮ್ಮನೇಲಿ ಹೇಗೆ ಕೇಳಿಸ್ತಿದೆ ಅಕ್ಕ. ತಿಲೋತ್ತಮ,
ದೊಡಮ್ಮ ತಿಲೋತ್ತಮ ಅಕ್ಕ ಮತ್ತೆ ಕೇಳಿಸ್ತಾ ಇದೆ ಅಂದ್ರೆ ಮನೆಗೆ ಸಿಂಹ ಎಂಟ್ರಾಗಿದ್ಯೇನೋ. ಅಕ್ಕ, ಲಲಿತಾ ದೇವಕ್ಕ ನಮಗ್ ತಲೆ ತಿರುಗ್ ಬಿದ್ದು ಸಾಯೋ ಹಾಗೆ ಶಾಕ್ ಕೊಟ್ಲಲ್ಲ ಅಕ್ಕ. ಅಕ್ಕ ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹ ನಾನ್ ಚೆನ್ನಾಗಿದ್ದೀನಿ, ಆದ್ರೆ ನಿನ್ನ ನಡವಳಿಕೆ ನನಗಿಷ್ಟ ಆಗ್ತಿಲ್ಲ. ನಾನೇನ್ ಮಾಡ್ದೆ ಅಕ್ಕ? ವಿಶಾಲ್ ಮೇಲ್ ನಿಜವಾಗ್ಲೂ ನಿನಗೆ ಪ್ರೀತಿ ಇದ್ರೆ ಜೈಲಲ್ಲಿ ಇರ್ಬೇಕಾಗಿರೋ ವಿಶಾಲ್ನ ಇಲ್ಲಿ ನೋಡಿದ ಕೂಡ್ಲೆ ನನ್ನನ್ ಮಾತಾಡ್ಸೋದ್ ಬಿಟ್ಟು ವಿಶಾಲ್ ಕಡೆ ಗಮನ ಕೊಡ್ತಾ ಇದ್ದೆ. ಮೊದ್ಲು ವಿಶಾಲ್ ಮೇಲ್ ಕಾಳಜಿ ತೋರಿಸಿ ಅವನ್ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದೆ. ನಿನಗ್ ನಿಜವಾಗ್ಲೂ ವಿಶಾಲ್ ಮೇಲ್ ಪ್ರೀತಿ ಇದ್ಯಾ? ಇಲ್ದೆ ಹೋದ್ರೆ ಪ್ರೀತಿ ಇರೋ ತರ ನಾಟಕ ಮಾಡ್ತಿದ್ಯಾ? ದೊಡಮ್ಮ ಸತ್ವಿ, ಭಾವನ್ ಬಗ್ಗೆ ಗೊತ್ತಾಗಿಲ್ಲ ತಾನೆ? ಅದೇನಕ್ಕ ಹಾಗೆ ಹೇಳ್ತಿದ್ದೀರಾ? ವಿಶಾಲ್ ನನ್ ಪ್ರಾಣ. ನಿಮ್ಮನ್ನ ನೋಡಿದ ತಕ್ಷಣ ವಿಶಾಲ್ಗೆ ಏನೂ ಆಗಲ್ಲ ಅನ್ನೋ ಧೈರ್ಯದಿಂದ ನಾನ್ ಮೊದ್ಲು ನಿಮ್ಮನ್ನ ಮಾತಾಡಿಸ್ದೆ. ವಿಶಾಲ್ ಜೈಲಲ್ಲಿದ್ದಾನೆ ಅಂತ ಗೊತ್ತಾಗಿ ನನ್ ತಕ್ಷಣ ಅಲ್ಲಿಗೆ ಹೋಗಿ ಆ SI ಅನ್ನ ಬೇಡ್ಕೊಂಡೆ. ಆದ್ರೆ ಆ SI ವಿಶಾಲ್ನ ಬಿಡ್ಲಿಲ್ಲ. ಹಾಗಂತ ನಿನ್ ಮನೇಲಿ ಆರಾಮಾಗಿ ಕೂತಿದ್ಯಾ? ವಿಶಾಲ್ ಸ್ಟೇಷನ್ ಅಲ್ಲಿ ಒದ್ದಾಡ್ತಾ ಇದ್ರೆ ನಿನಗ ಬೇಜಾರಾಗ್ಲಿ ನೋವಾಗ್ಲಿ ಯಾವ್ದೂ ಇಲ್ದೆ ನೀನ್ ಆರಾಮಾಗಿ AC ಹಾಕೊಂಡ್ ಕೂತಿದ್ಯಾ? ಅವನ್ ಹೆತ್ತ ತಾಯಿ ಇದ್ದಿದ್ರೆ ಹೀಗೆ ಸುಮ್ನೆ ಕೂತ್ಕೊಂಡಿರೋಳ? ಅವಳ ಮಗನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಕ್ ಬಿಟ್ಟಿರೋಳ? ಮಗ ಅಂತ ಸುಮ್ನೆ ಮಾತಕ್ ಪ್ರೀತಿ ತೋರ್ಸೋದಲ್ಲ. ಪ್ರೀತಿ ಇದ್ದಿದ್ರೆ ಮಗನ್ಗ್ ಹೀಗಾಗಿದೆ ಅಂತ ಕುಗ್ ಹೋಗ್ಬೇಕಾಗಿತ್ತು. ದೊಡ್ಡಮ್ಮ ಇರು ವಿಶಾಲ್. ಅಕ್ಕ, ನೀವು ಸಿಟ್ಟಲ್ಲಿದ್ದೀರಾ ಅಂತ ನಾನು ಸುಮ್ಮನಿದ್ದೀನಿ. ಆದ್ರೆ ನೀವು ನನ್ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ಏನು ಅಪಾರ್ಥ? ಅವನ್ ಮೇಲೆ ನಿನಗೆ ಎಷ್ಟು ಪ್ರೀತಿ ಇದೆ ಅಂತ ಕಣ್ಮುಂದೆನೆ ಕಾಣಿಸ್ತಿದ್ಯಲ್ಲ. ದೊಡ್ಡಮ್ಮ ಅದು ಹಾಗಲ್ಲ ದೊಡ್ಡಮ್ಮ. ಸುಮ್ನಿರು ಅನ್ನಲ್ಲ, ನಿನಗ್ ಗೊತ್ತಾಗಲ್ಲ. ಅಕ್ಕ, ವಿಶಾಲ್ ನನ್ನ ಹೊಟ್ಟೆಲ್ ಹುಟ್ಟದೇ ಇದ್ರು ನನ್ ಸ್ವಂತ ಮಗನೇ. ಕರುಳಿನ ಬಂಧ ಇಲ್ದೇ ಇದ್ರು ನಮ್ಮಿಬ್ರ ಮಧ್ಯೆ ಅದನ್ ಮೀರ್ಸಿರೋ ಪ್ರೀತಿಯ ಬಂಧ ಇದೆ. ನನ್ ಮಗನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ನನ್ ಪ್ರಾಣ ಹೇಗ್ ಒದ್ದಾಡ್ತು ಅಂತ ನಿಮಗೇನ್ ಗೊತ್ತಕ್ಕ? ಹೌದು ದೊಡ್ಡಮ್ಮ, ಮಾಮ್ ನನ್ಗೋಸ್ಕರ ಸ್ಟೇಷನ್ಗೂ ಬಂದಿದ್ರು. ನನ್ ಬದಲು ಅವ್ರನ್ನೇ ಅರೆಸ್ಟ್ ಮಾಡಿ ಅಂತ ಜೈಲ್ ಒಳಗಡೆ ಹೋದ್ರು. ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ನನ್ ಮಗನ್ನ ಬಿಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಅಂತ ಹಠ ಹಿಡಿದು ಅಳ್ತಾ ಇದ್ರು. ನಾನು ಅರೆಸ್ಟ್ ಆದೆ ಅನ್ನೋ ನೋವಿಗಿಂತ ಮಾಮ್ ಪೊಲೀಸ್ ಸ್ಟೇಷನ್ಗೆ ಕಾಲಿಡೋದಕ್ಕೆ ನಾನೇ ಕಾರಣ ಆದ ಅಂತ ನೋವಾಗ್ತಿದೆ, ಮನ್ಸಿಗೆ ಕಷ್ಟ ಆಗ್ತಿದೆ. ದೊಡ್ಡಮ್ಮ, ನನ್ಗೆ ಈ ರೀತಿ ನಡೆದಿದ್ದಕ್ಕೆ ನೀವು ಈ ರೀತಿ ಕೋಪ ಮಾಡ್ಕೊಳ್ಳೋದು, ಕೋಪದಲ್ಲಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಮಾಮ್ ಪ್ರೀತಿಲಿ ಕಣ್ಣೀರಲ್ಲಿ ಸ್ವಾರ್ಥ ಏನೂ ಇಲ್ಲ ದೊಡ್ಡಮ್ಮ, ಇಲ್ಲ. ನಾನೇನಾದ್ರೂ ಸ್ವಾರ್ಥಿ ಆಗಿದ್ರೆ ಅಮ್ಮ ಅನ್ನೋ ಪವಿತ್ರ ಪದಕ್ಕೆ ಅವಮಾನ ಮಾಡ್ದಂಗಕ್ಕ. ಲಾಯರ್ ಹತ್ರ ಮಾತಾಡಿ ಬೇಲಕ್ ರೆಡಿ ಮಾಡ್ತಾ ಇದ್ದೀನಿ.
ಅದು ಬಿಟ್ಟು ನೀವು ಹೇಳ್ತಿರೋ ಹಾಗೆ ಅವನಿಗೆ ಏನೇ ಆದ್ರೂ ನನಗೇನು ಅಂತ AC ರೂಮಲ್ಲಿ ನಾನು ಕೂತಿಲ್ಲ. ನನ್ನ ಪ್ರಾಣ ಹೋದ್ರು ನಾನು ಹಾಗೆ ಮಾಡಲ್ಲ ಅಕ್ಕ. ಎಲ್ರೂ ಹೀಗ್ ಮಾತಾಡೋದನ್ ಬಿಟ್ರೆ ಯಾರು ಏನು ಮಾಡಿ ತೋರಿಸ್ತಿಲ್ಲ. ಇಲ್ಲಿ ಈ ದುರಂಧರ ಇದ್ದಾಳೆ, ಇವಳಿಗೆ ಹೊರಗಿರೋರ್ ಮೇಲೆ ಎಲ್ಲಿಲ್ಲದ ಪ್ರೀತಿ ಉಕ್ಕುತ್ತೆ. ಆದ್ರೆ ಮನೆಯವ್ರ ಮೇಲೆ ಎಳ್ಳಷ್ಟು ಪ್ರೀತಿ ತೋರ್ಸೋದಿಲ್ಲ ಇವಳು. ಗೊತ್ತು ಗುರಿ ಇಲ್ದಿರೋರ್ನ, ಯಾರು ಹೇಗೆ ಅಂತ ತಿಳಿದೇ ಇರೋರ್ನ ಕರ್ಕೊಂಬಂದು ದತ್ತು ತಗೋತಾಳೆ. ಆದ್ರೆ ಸೋದರಳಿಯ ಸ್ಟೇಷನ್ ಅಲ್ಲಿದ್ರೆ ಹೋಗಿ ಧೈರ್ಯ ಹೇಳೋ ಜ್ಞಾನನೂ ಇಲ್ಲ. ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ. ನಾನ್ ವಿಶ್ಗೋಸ್ಕರ ಹೊರಟಿದ್ದೆ, ಆದ್ರೆ ಬೇಲ್ ರೆಡಿ ಆಗ್ತಾ ಇದೆ, ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತಾನೆ ಅಂದಿದ್ದಕ್ಕೆ ಸುಮ್ನೆ ಆದೆ. ಅಷ್ಟೇ ಹೊರತು ಬುದ್ಧಿ ಇಲ್ದೆ ಅಲ್ಲ, ವಿಶ್ ಮೇಲೆ ಪ್ರೀತಿ ಇಲ್ದೆ ಅಂತೂ ಅಲ್ವೇ ಅಲ್ಲ. ಕಾರಣಗಳು ಹೇಳ್ಬೇಡ ದುರಂಧರ. ಈ ಮನೆ ಮಗ ಅರೆಸ್ಟ್ ಆಗಿದ್ದಾನೆ ಅಂದ್ರೆ ನಿಮ್ಗೆ ಎಷ್ಟು ಬೇಜಾರಾಗಿರ್ಬೇಕು, ಎದೆ ಒಡೆದೋಗೋ ಅಷ್ಟು ದುಃಖ ಆಗಿರ್ಬೇಕು. ಆ ದುಃಖ ಅನ್ನೋದು ನಿಮ್ಮೊಬ್ರಲ್ಲಾದ್ರೂ ಅದು ಕಾಣಿಸ್ತಿದ್ಯಾ? ಅಷ್ಟ್ಯಾಕೆ ನಿನ್ ದತ್ತು ಮಗಳು ಮುಖ ನೋಡು, ಮೇಕಪ್ ಅಲ್ಲಿ ಮುಳುಗಿದಾಳಾದ್ರೆ ಸ್ವಲ್ಪನಾದ್ರೂ ಚಿಂತೆ ಇದೆಯಾ ಅವಳ ಮುಖದಲ್ಲಿ? ಆದ್ರೂ ನೀನ್ ದತ್ತು ತಗೊಳಕ್ಕೆ ಇವಳು ಬಿಟ್ರೆ ಬೇರೆ ಯಾರು ಸಿಗ್ಲಿಲ್ವಾ? ಯಾಕೆ? ಅದ್ರ ಬದಲು ನೈನಿನ ದತ್ತು ತಗೊಂಡಿದ್ರೆ ಆಗ ನಿನಗಿವ್ರು ಮಗಳು ಸೋದರಳಿಯ ಆಗಿರೋರಲ್ವಾ? ಯಾಕೆ ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಅಬ್ಬಾ, BP ರೇಸ್ ಆಗ್ತಾ ಇದೆ. ನನಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾನೆ ಇಲ್ಲ, ಆದ್ರೆ ಮಾಡ್ಕೊಳ್ಳೇಬೇಕು. ಇಲ್ ನೋಡಿ, ನಾನ್ ಎಲ್ಲೋ ಇದ್ದೀನಿ ಅಂತ ಇಲ್ಲಿ ನಡೆಯೋ ವಿಷಯಗಳು ಗೊತ್ತಾಗಲ್ಲ ಅನ್ಕೊಂಡಿದ್ದೀರೇನೋ? ನನ್ ಯೋಚನೆ ಯಾವಾಗ್ಲೂ ಇಲ್ಲೇ ಇರುತ್ತೆ. ಆಗಿಂದಾಗ ನಿಮ್ ಬಗ್ಗೆ ತಿಳ್ಕೊತಾನೆ ಇರ್ತೀನಿ. ನೆನ್ಪಲ್ಲಿಟ್ಕೊಳ್ಳಿ, ನೀವೆಲ್ರೂ ಹದ್ದು ಬಸ್ತಲ್ಲಿದ್ರೆ ಸರಿ. ನೈನಿ, ನಿಮ್ಮಿಬ್ಬರ ಪ್ರೀತಿ ಮೇಲೆ ಯಾರ್ದೋ ಕಣ್ ಬಿದ್ದಿದೆ. ನಿಮ್ ಸಂಸಾರದ ಮೇಲೆ ದೃಷ್ಟಿ ಬಿದ್ದಿದೆ. ವಿಶಾಲ್ಗೆ ದೃಷ್ಟಿ ತೆಗಿಯೋಣ. ನೀನ್ ಹೋಗಿ ಆರ್ತಿ ತಗೊಂಬಮ್ಮ. ಇದನ್ನೇ ಕಳ್ರ ಕೈಯಲ್ಲಿ ಪೊಲೀಸ್ ಸ್ಟೇಷನ್ ಓಪನ್ ಮಾಡಿಸೋದು ಅಂತ ಹೇಳೋದು. ದುರಂಧರ, ನಾಲ್ಗೆ ಹಿಡಿತದಲ್ಲಿಟ್ಕೊಂಡು ಮಾತಾಡು. ನಾಲ್ಗೆ ಹಿಡಿತದಲ್ಲೇ ಇದೆ ಅದ್ಗೆ, ಆದ್ರೆ ಉರಿತಾ ಇರೋ ನನ್ನ ಹೊಟ್ಟೆಗೆ ಮಾತ್ರ ಈ ನೋವು ಸಂಕಟನ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಏನು ಹೊಟ್ಟೆ ಉರಿತಾ ಇದ್ಯಾ? ಯಾಕೆ? ತಿಂದಿದ್ ಜೀರ್ಣ ಆಗಿಲ್ವಾ? ಈ ನೈನಿ ವರ್ತನೆ ನನ್ಗಿಷ್ಟ ಆಗ್ತಿಲ್ಲ. ನನ್ನ ಅಳಿಯ ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕಾದ ಕರ್ಮ ಬಂದಿದ್ದು ಇವಳಿಂದಾನೆ. ಇವಳು ಆ ಗಂಗೈನ ಕರ್ಕೊಂಡ್ ಬರ್ಲಿಲ್ಲ ಅಂದಿದ್ರೆ ಇದ್ಯಾವುದು ನಡೀತಿರ್ಲಿಲ್ಲ. ಆದ್ರೆ ನನ್ ವಿಶ್ಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಆದವಳಿಂದ ದೃಷ್ಟಿ ತೆಗ್ಸೋದು ಅಂದ್ರೆ ಎಷ್ಟ್ರ ಮಟ್ಟಿಗೆ ಸರಿ ಹೇಳಿ? ನಾಚಿಗೇಡು. ಈಗ ನೀನು ಬಾಯಿ ಮುಚ್ಕೊಂಡಿರು. ಎಲ್ಲ ಗೊತ್ತಿದ್ದು ಮಾತಾಡ್ಬೇಡ. ಏನು? ವಿಶಾಲ್ ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋಕ್ ಪರಿಸ್ಥಿತಿಗೆ ತಂದಿದ್ದು ನೈನಿನ? ವಿಶಾಲ್ ಈಗ ಸ್ಟೇಷನ್ ಇಂದ ರಿಲೀಸ್ ಆಗಿ ಮನೆಗ್ ಬಂದಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೈನಿ. ನೈನಿ ಟೈಮ್ಗೆ ನನಗೆ ಕಾಲ್ ಮಾಡಿ ನಡೆದಿದ್ ವಿಷಯನ ಹೇಳ್ದೆ ಹೋಗಿದ್ರೆ ಇಷ್ಟ ಹೊತ್ತಿಗೆ ನಮ್ ವಿಶಾಲ್ ಮೇಲೆ ಇಲ್ದಿರೋ ಕೇಸ್ನೆಲ್ಲ ಹಾಕಿ ಜೈಲಿಗೆ ಕಳ್ಸಿರೋರು. ಬಾ ಇದೆ ಅಂತ ಏನೇನೋ ಮಾತಾಡ್ಬೇಡ ದುರಂಧರ. ಸ್ವಲ್ಪ ತಿಳ್ಕೊಂಡ್ ಮಾತಾಡು. ನೈನಿ, ಆರ್ತಿ ತಗೊಂಬ ಹೋಗು. ವಿಶಾಲ್,